ನೋಡ್ರಿ, ಸಿ ಎಂ ಬದಲಾವಣೆ ಸೂರ್ಯ ಎಷ್ಟು ಪೂರ್ವದಲ್ಲಿ ಹುಟ್ಟೋದು ಸತ್ಯನ ಅಷ್ಟೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹೋಗಿ ಹೊಸ ಮುಖ್ಯಮಂತ್ರಿ ಬರೋದು ಅಷ್ಟೇ ಸತ್ಯ. ಸರ್, ಯಾವ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ವಿಚಾರವಾಗಿ ಈ ಕಾಂಗ್ರೆಸ್ನವ್ರದ್ದು ಆರೋಪ ಏನಂದ್ರೆ ಅಹಿಂದ ನಾಯಕನನ್ನು ಟಾರ್ಗೆಟ್ ಮಾಡಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿ ನಾವು ರಾಷ್ಟ್ರಪತಿಗೆ ಹೋಗ್ತೀವಿ. ಬಿಜೆಪಿಯವರು ಪ್ರಾಸಿಕ್ಯೂಷನ್ಗೆ ಒಂದಿಷ್ಟು ಅನುಮತಿ ಪೆಂಡಿಂಗ್ ಇದಾವೆ, ಅವ್ನು ಕೊಡಕತ್ತಿಲ್ಲ, ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ, ಟಾರ್ಗೆಟ್ ಮಾಡಿದ್ದಾರೆ. ನೋಡ್ರಿ, ಭ್ರಷ್ಟ ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದು ಈಗ ಭ್ರಷ್ಟ ರಾಜಕಾರಣಿ ಅದಾರಂತೆ ಒಬ್ಬರು ಯಾರು ಕಂಪ್ಲೇಂಟ್ ಕೊಟ್ಟಾರ. ರಾಜ್ಯಪಾಲರು ಏನು ಮಾಡಿದ್ರು, ಆ ರಾಜಕಾರಣಿಗೆ ಒಂದು ನೋಟಿಸ್ ಕೊಟ್ಟರು ಮುಖ್ಯಮಂತ್ರಿಗಳಿಗೆ, ನೀವು ನಿಮ್ಮದು ಎಕ್ಸ್ಪ್ಲನೇಷನ್ ಕೊಟ್ರಂತೆ. ಆ ಎಕ್ಸ್ಪ್ಲನೇಷನ್ ಇವರು ಸ್ಯಾಟಿಸ್ಫ್ಯಾಕ್ಟ್ರಿ ಕೊಟ್ಟಿಲ್ಲ. ಅದ್ರ ಮೇಲೆ ಈಗ ಫರ್ದರ್ ಎನ್ಕ್ವೈರಿ ಅವಶ್ಯಕತೆ ಇದೆ, ಮುಂದಿನ ವಿಚಾರಣೆ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ರಾಜ್ಯಪಾಲರು ಅದರ ವಿಚಾರಣೆ ಬಗ್ಗೆ ಆದೇಶ ಮಾಡಿದ್ದಾರೆ. ಅವ್ರನ್ನೇನು ಅರೆಸ್ಟ್ ಮಾಡಿರಿ ಅಥವಾ ಅವ್ರ ಮೇಲೆ ಇದು ಉಳ್ಕಿದ್ದು ಆ್ಯಕ್ಷನ್ ತಗೋರಿ ಅಂತೇನೇನು ಹೇಳಿಲ್ಲ. ವಿಚಾರಣೆ ಮಾಡಿರಿ, ಕಂಪ್ಲೇಂಟ್ ಬಂದ ಮೇಲೆ ಸಹಜ ಅಲ್ಲ. ಅದು ಮಾಡಲಿಲ್ಲ ಅಂದರೂ ಜನ ಅಂತಾರೆ ಏನಪ್ಪ ಮುಖ್ಯಮಂತ್ರಿ ಆಧಾರ ಅಂತಂದ್ರೆ ಅವ್ರ ಮೇಲೆ ಅವ್ರು ಬಾರಕೂರು ಮಾಡಿದ್ದು ನಡೀತಿರ್ತಾನೆ. ನಾವು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟರು, ಏನು ರಾಜ್ಯಪಾಲರ ಕಂಪ್ಲೇಂಟ್ ಮೇಲೆ ಆ್ಯಕ್ಷನ್ ತೊಗೊಳತ್ತಿಲ್ಲ ಅಂಥೇಳಿ ಜನರಿಗೆ ಅನಿಸುತ್ತೆ. ಇದು ಸಹಜ, ಕಂಪ್ಲೇಂಟ್ ಬಂದೈತಿ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ರಾಜ್ಯಪಾಲರು ಹೇಳ್ಯಾರ. ಅದ್ರಾಗ ಏನು ತಪ್ಪೈತಿ? ಈಗ ನೋಡ್ರಿ, ಅವ್ರು ಏನು ಬೇಕಾದ ಎಲ್ಲರ ಹೋಲಿ ಏನರು ಮಾಡಲಿ, ಸಂವಿಧಾನ ಬಿಟ್ಟು ಯಾರಿಗೇನು ಮಾಡೋಕ್ಕಾಗೋದಿಲ್ಲ. ಸಂವಿಧಾನದ ಪ್ರಕಾರ ನಮ್ಮ ರಾಜ್ಯದ ಸಂವಿಧಾನಕ್ಕೆ ಪ್ರಮುಖರು ರಾಜ್ಯಪಾಲರು. ಅವರು ಮುಖ್ಯಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಬಂದಾಗ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ಯಾರ. ಅಲ್ಲಿ ಹೋಗಿ ಏನಂತ ಹೇಳ್ತಾರೆ ಅವರು ರಾಷ್ಟ್ರಪತಿಗಳ ಹತ್ರ, ಇಲ್ಲ ನಮ್ಮ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಮಾಡ್ಯಾರ, ಕಂಪ್ಲೇಂಟ್ ಐತಿ, ಅಂದರೂ ಎನ್ಕ್ವೈರಿ ಮಾಡಬೇಡ್ರಿ ಅಂತ ಹೇಳಕ್ಕೆ ಸಾಧ್ಯತೆನ ಇಲ್ಲ. ಸುಮ್ಮನೆ ಇವೆಲ್ಲ ಪೊಲಿಟಿಕಲ್ ಪೋಸಿಂಗ್. ಜಿಂದಾಲಕ್ಕೆ ವಿರೋಧ ಮಾಡಿದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಹೌದು. ಈಗ ನೋಡ್ರಿ, ಇದು ಜಿಂದಾಲದ ಬಗ್ಗೆ ನಾಳೆ ನಾನು ಒಂದು ವಿವರವಾದ ಪ್ರೆಸ್ ಮೀಟ್ ಮಾಡ್ತೇನೆ ಬೆಂಗಳೂರಲ್ಲಿ. ಅದರಲ್ಲಿ ಸಾಕಷ್ಟು ದಾಖಲೆಗಳನ್ನು ಎಲ್ಲ ಅದನ್ನು ಕೊಟ್ಟು ನಾನು ನಾಳೆ ಜಿಂದಾಲದ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ತೀರ್ಮಾನ ತಗೊಂಡಿದ್ದೀನಿ ಅದು ಬೈಟ್ ಯಾಕೆ ವಿರೋಧ ಅಂತ, ಯಾವ ಕಾರಣಕ್ಕೆ ವಿರೋಧ ತಮ್ಮ? ಈಗ ಐತಲ್ರಿ, ನಮ್ಮ ಕರ್ನಾಟಕ ರಾಜ್ಯದ ಸಂಪತ್ತು, ನಮ್ಮ ಕರ್ನಾಟಕ ರಾಜ್ಯದ ಆಸ್ತಿ. ಇವತ್ತಲ್ಲೇ ಸೊಂಡೂರಾಗ ಬಳ್ಳಾರಿ ಕಡೆ ಮಣ್ಣು ಅಂತಂದ್ರೆ ಬಂಗಾರ ಇದ್ದಂಗೆ ಅದ. ಅಲ್ಲಿ ಹೆಂಗೆ ಹೊಲ ಭೂಮಿದು ಹೆಂಗೆ ಅದಾವ ಅಂತಂದ್ರೆ ಅಲ್ಲಿ ನೀವು ಅದನ್ನೇನರ ಒಂದು 4 ದಿನ ಎಲ್ಲರೂ ಬಿಟ್ಟು ಹೋದ್ರಿ ಅಂತಂದ್ರೆ ಮಂದಿ ತಗೊಂಡು ಹೋಗ್ಬಿಡ್ತಾರೆ ಮಣ್ಣು. ಯಾಕಂದ್ರೆ ಆ ಮಣ್ಣು ಅಂದ್ರೆ ಬಂಗಾರ ಇದ್ದಂಗೆ ಅದು, ಆಯನ್ ಓರ್ ಅದು. ಅತ್ಯಂತ ಹೈ ಗ್ರೇಡ್ ಆಯನ್ ಓರ್ ಅಲ್ಲಿ ಐತಿ. ಅಂಥದ್ಲೇ ಭೂಮಿಗೆ ಎಷ್ಟು ಮಣ್ಣು KG-ಗಟ್ಟಲೆ ಮಾರ್ತಾರೆ. ಅಷ್ಟು ಕಿಮ್ಮತ್ತಿನ ಭೂಮಿ. ಅಂಥ ಕಿಮ್ಮತ್ತಿನ ಭೂಮಿ ಸಾವಿರಾರು ಎಕರೆ, 1 ಎಕರೆ ಅಲ್ಲ, ಸಾವಿರಾರು ಎಕರೆ, 6667 ಎಕರೆ ಭೂಮಿ ಐತಲ್ಲ. ಬರೀ 1,20,000ಕ್ಕೆ ನಾವು ಕೊಡ್ತೇವೆ ಅಂತಂದ್ರೆ ಏನು ಎಷ್ಟು ಅಂತ ರೊಕ್ಕ ಹೊಡಿಬೇಕಂತ ಮಾಡಿರಿ ನೀವು? ಏನು ಭ್ರಷ್ಟಾಚಾರಕ್ಕೆ ಏನು ಲಿಮಿಟ್ ಐತಿಲ್ಲೋ? ಅದ್ರಾಗ KPCLದ್ದು 954 ಎಕರೆನ ಜಾಗ ಐತಿ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ದು. ಅದನ್ನು ಜಿಂದಾಲ್ ಅವ್ರು ಕೊಡತ್ತಾರ. KPCLಗೆ ಆಲ್ಟರ್ನೇಟಿವ್ ಜಾಗ ಕೊಡಬೇಕಲ್ಲ KPCLಗೆ. ಅದು KPCLಗೆ ಆಲ್ಟರ್ನೇಟಿವ್ ಜಾಗ ಏನಂತ ಇವರು ಪ್ಲ್ಯಾನ್ ಮಾಡ್ಯಾರ. ಇಲ್ಲ ಅವ್ರ ಕಡೆ ಒಂದು ಕಾಗದದಾಗ ಬರೆಸ್ಕೊತೇವೆ ಜಿಂದಾಲ್ದವ್ರ ಕಡೆ, ಮುಂದೇನು ರೇಟ್ ಹೆಚ್ಚಾದ್ರೆ ಜಿಂದಾಲ್ದವ್ರು ನೀವು ದುಡ್ಡು ತುಂಬಬೇಕು ಅಂತ ಅವ್ರನ್ನ ಬರೆದು ಕೊಡ್ತಾರೆ. ಮುಂದೆ ಬಂದಾಗೈತಲ್ಲ ಇವ್ರು ನೀವು ಹೆಚ್ಚಿನ ರೇಟಿಗೆ ತೊಗೊಳತ್ತೀರಿ, ಆ ರೇಟಿಗೆ ನಾವು ಜಾಗ ಕೊಡೋದಿಲ್ಲ, ಅಷ್ಟು ನಾವು ರೇಟ್ ಕೊಡೋಕ್ಕಾಗೋದಿಲ್ಲ, ಇಷ್ಟೊತ್ತು ಕೊಡ್ತೇವೆ ಅಂದ್ರೆ ಇವ್ರೇನು ಮಾಡ್ತಾರೆ, ಮತ್ತೆ ಕೊಟ್ಟಿವಿ ಹೋಗೋರ. ಎಷ್ಟು ರೊಕ್ಕ ಹೊಡಿಬೇಕಂತ ಮಾಡ್ಯಾರ? ಇದು ಸತ್ಯ ಏನದು ಇಂಥ ದೊಡ್ಡ ಕಾಂಟ್ರವರ್ಷಿಯಲ್. ಈಗ ಸರ್ಕಾರ ಹಗರಣ ಮೇಲೆ ಹಗರಣ ಸಿಕ್ಕೊಂಡೈತಿ. ಅಂಥದ್ರಾಗ ಯಾರಾದರೂ ಎಚ್ಚರಿಕೆ ಹೆಜ್ಜೆ ಇಡ್ತಾರೆ. ಅಂಥದ್ರಾಗ ಇವ್ರು ಇಂಥ ದೊಡ್ಡದು ಇನ್ನೊಂದು ಹಗರಣಕ್ಕೆ ಕೈ ಹಾಕ್ಯಾರಂದ್ರೆ ಅದು ಕೂಡ ಒಂದು ಇಂಡಿಕೇಶನ್. ಮುಖ್ಯಮಂತ್ರಿಗಳಿಗೆ ತಾವು ಮನೆಗೆ ಹೋಗ್ತೇವೆ ಅನ್ನೋದು ಗ್ಯಾರಂಟಿ ಆಗೈತಿ. ಹೋಗೋಕ್ಕಿಂತ ಮೊದಲು ಎಷ್ಟು ಆಕೈತೆ ಅಷ್ಟು ಬಳ್ಕೊಂಡು ಹೋಗ್ಬೇಕಂಥೇಳಿ ವಿಚಾರ. ಇದು ಕರ್ನಾಟಕ ರಾಜ್ಯ ಸಂಪತ್ತನ್ನು ಜಿಂದಾಲ್ ಕಂಪ್ನಿಗೆ ಕವಡೆ ಕಾಸಿಗೆ ಮಾರಾಕ್ತಾರೆ. ಇದ್ರಾಗ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗೈತೆ. ಯಾವುದೇ ಕಾರಣಕ್ಕೂ ನೀವು ಮಾರಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಅಲ್ಲಿ ಜನರನ್ನ ಕರ್ಕೊಂಡು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೀವಿ. ಸರಿ, ಈಗ ವಿಜೇಂದ್ರ ಅವರು ತಮ್ಮ ಮನೆಗೆ ಬಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಅವರು ಮಾತಾಡ್ತಿದ್ದಾರೆ. ಸೊ BJPಯಲ್ಲಿ ಎಲ್ಲವೂ ಸರಿ ಇಲ್ಲ, ಕೇವಲ ತೇಪಚೋಕರೆ ಆಗ್ತಿದೆಯಾ ಅಂತ ನೋಡ್ರಿ. ಅದು ರತ್ನಾಳವರು ಮತ್ತು ಇವರು ಕೂತಿದ್ದು ಡಿಸ್ಕಸ್ ಮಾಡಿದ್ದು ಅದೆಲ್ಲ ಸರಿ. ಯಾಕಂದ್ರೆ ಒಂದು ಮನೆ ಅಂದಮೇಲೆ ಬೇರೆ ಬೇರೆ ರೀತಿಯ ವಿಚಾರ ಇರ್ತಾವೆ.
ಆ ರೀತಿಯ ವಿಚಾರ ಅದಾವು. ಅದ್ರ ಬಗ್ಗೆ ಕುತ್ಕೊಂಡು ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ. ಅದನ್ನೆಲ್ಲ ನಾ ಹಿಂದೂ ಕೂಡ ಹೇಳೇನಿ, ಪಬ್ಲಿಕ್ಕಾಗಿ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಅದನ್ನು ನಮ್ಮ ಪಾರ್ಟಿ ಚೌಕಟ್ಟಿನಾಗ ಒಳಗೆ ಕುತ್ಕೊಂಡು ನಾವು ಅದನ್ನು ಡಿಸ್ಕಷನ್ ಮಾಡಿ ಸಾರ್ಟ್ ಔಟ್ ಮಾಡ್ತೀವಿ. ಅನ್ನೋದು ನೀವು ಹೇಳಿದ್ರಿ, ಮನೆ ವಿಚಾರ ಮನೆ ಅಂಗಳದಲ್ಲಿದ್ದರೆ ಅದು ಉತ್ತಮ. ಅದು ಈಗ ಬೀದಿ ರಂಪಾಟ ಆಗಬಾರ್ದು. ತಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ, ತಮ್ಮದೇ ಒಂದು ಶಿಸ್ತು ಪಾಲನೆ, ಅದು ಎಲ್ಲ ಉಲ್ಲಂಘನೆ ಆಗ್ತದೆ. ಅದಕ್ಕೆ ಅದನ್ನೇನಿದ್ದು ನಾವು ಒಳಗೆ ಕುತ್ಕೊಂಡು ಮಾತಾಡೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ಅದನ್ನು ಹೊರಗೆ ಅದನ್ನು ಪಬ್ಲಿಕ್ಲಿ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಮಾಡೋದಿಲ್ಲ. ಸರ್, ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರ ದೇಶ ರಾಜಕಾರಣ ಮಾಡ್ತಿದೆ ಅಂತ ಯಾಕಂದರೆ ಹಳೆ ಕೇಸ್ಗಳೆಲ್ಲ ತೆಗೆದು ಈ ಪ್ರಾಸಿಕ್ಯೂಷನಿಗೆ ಕುಮಾರಸ್ವಾಮಿ ಅವರದ್ದಾಗಿರ್ಬೋದು, ನೇರಾಣಿ ಅವರು ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ. ಅದ್ರ ಜೊತೆ ಅವ್ರಿಗೆ ಫ್ರಸ್ಟ್ರೇಷನ್ ಆಗೈತೆ. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳ ಸ್ಥಾನ ಕಳ್ಕೊಳ್ಳೋದು ಗ್ಯಾರಂಟಿ ಆದಾಗ ಅದನ್ನು ಡೈವರ್ಷನ್ ಮಾಡೋಕ್ಕೆ ಬೇರೆ ಬೇರೆ ಇಲ್ಲದ ಬಲ್ಲದ ಕೇಸ್ಗಳ ಬಗ್ಗೆ ಅವರು ಉಲ್ಲೇಖ ಮಾಡ್ಕೊತ ಅದನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಹಂಗೆ ಅಂತೇಳಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡತ್ತಾರೆ. ಆದರೆ ಅದ್ಯಾವುದು ಅವ್ರೇನು ಎನ್ಕ್ವೈರಿ ಮಾಡಲಿಲ್ಲ, ನಮಗೇನು ಬೇಡ ಅನ್ನೋದಿಲ್ಲ. ಈಗ 15 ಹಿಂದಿನ 2013ರಿಂದ 2018 ತನಕ ಅವರ ಮುಖ್ಯಮಂತ್ರಿಗಳಿದ್ದರು. ಆಮೇಲೆ ಈಗೂ ಕೂಡ 15 ತಿಂಗಳಿಂದ ಅವರ ಮುಖ್ಯಮಂತ್ರಿಗಳಿದಾರ, ಅವ್ರದ್ದು ಸರ್ಕಾರ ಐತಿ. ಆಗ ಮಾಡಲಿಲ್ಲದ ಈಗ ತಮ್ಮ ಬುಡಕ್ಕೆ ಬೆಂಕಿ ಹತ್ತೈತೆ ಅಂತ ಅನ್ಕೊ ಇಂಥವೆಲ್ಲ ಮಾತಾಡತ್ತಾರೆ ಅಷ್ಟೇ. ಸರ್, ಈಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿತಾ ಇದ್ದಾರೆ. ಈಗ ಪ್ರಾಸಿಕ್ಯೂಷನ್ಗೆ ಇದನ್ನು ಕೊಟ್ಟಾದ್ಮೇಲೆ ಅವ್ರಿಗೆ ಮುಜುಗರ ಆಗ್ತಾ ಇದೆ ಅಂತ ಹೇಳ್ತಾರೆ ದಿನೇಶ್ ಗುಂಡೂರಾವ್. ಏನು ಅದನ್ನೇ ಹೇಳ್ತಾರೆ, ಅವ್ರು ಹೇಳ್ತಾರೆ. ನೋಡ್ರಿ, ಅವರು ರಾಜ್ಯಪಾಲರಿಗೆ ಒತ್ತಾಯ ಮಾಡುವಂಥ ಸಂಸ್ಕೃತಿ ಕಾಂಗ್ರೆಸ್ದವ್ರ ಸಂಸ್ಕೃತಿ, ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಅಲ್ಲ. ಅವ್ರ ಸರ್ಕಾರ ಕೇಂದ್ರದಾಗಿದ್ದಾಗ, ಇಲ್ಲಿ UPA ಕೇಂದ್ರದಲ್ಲಿದ್ದಾಗ ಇಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಇಲ್ಲಿ ರಾಜ್ಯಪಾಲರಿದ್ದರು. ಯಡಿಯೂರಪ್ಪನವ್ರ ಬಗ್ಗೆ ಅವಾಗ ಕಂಪ್ಲೇಂಟ್ ಬಂದಾಗ ಅವ್ರು ಏನು ಮಾಡಿದರು? ಯಡಿಯೂರಪ್ಪನವ್ರ ಕಡೆ ಕೇಳೇನೂ ಇಲ್ಲ. ಈ ರೀತಿ ನಾನು ಕಂಪ್ಲೇಂಟ್ ಬಂದೈತಿ, ಇದ್ರ ಬಗ್ಗೆ ನಿಮ್ಮದೇನು ವಿಚಾರ ಅಂತೇಳಿ ಕೇಳೇನೂ ಇಲ್ಲ. ಒಮ್ಮೆಲ್ಗೆ FIR ಮಾಡಿದ್ರು. ಒಂದು FIR ಮಾಡಿಲ್ಲ, ಒಮ್ಮೆಲ್ಗೆ ಅವ್ರಿಗೆ ಅರೆಸ್ಟ್ ಕೂಡ ಆಗುವಂಥ ಕೆಲಸ ಆಗ್ತದೆ. FIR ಆಗೋಕ್ಕಿಂತ ಮೊದಲು ಅರೆಸ್ಟ್ ಆದರು ಯಡಿಯೂರಪ್ಪನವರು. ಅದು ನಮ್ಮ ಈಗ ಐತಲ್ಲ ಈಗಿನ ರಾಜ್ಯಪಾಲರು ಅವ್ರು ಹಂಗೆ ಮಾಡತ್ತಿಲ್ಲ. ಕಂಪ್ಲೇಂಟ್ ಬಂದಿತ್ತು ಅಂದ್ಕೊಳ್ಕೊ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೇಳಿದ್ರು, ಏನ್ರಿಪ್ಪ ಇದಕ್ಕೊಂದು ಜವಾಬ್ ಕೊಡ್ರಿ ಅಂತೇಳಿ. ಆ ಜವಾಬ್ ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡೋಣ ಅಂಥೇಳಿ ಅವ್ರು ಕೊಟ್ಟಿದ್ದಾರೆ. ಆ ವಿಚಾರಣೆ ಮಾಡೋದ್ರದ್ದು ಅಗೇನ್ಸ್ಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಹೈಕೋರ್ಟಿಗೆ ಹೋಗೈತಿ. ಹೈಕೋರ್ಟ್ದವ್ರು ಏನು ಮಾಡ್ತಾರೆ ಪಾಪ, ನನಗನ್ಸಿದ ಮಟ್ಟಿಗೆ ಹೈಕೋರ್ಟ್ದಲ್ಲಿ ಏನು ಅವ್ರು ಕೇಳ್ತಾರೆ, ಹೌದು ಇದು ರಾಜ್ಯಪಾಲರಿಗೆ ಇದಕ್ಕೆ ಅಧಿಕಾರ ಕೊಡೋಕ್ಕೆ ತನಿಖೆ ಮಾಡೋಕ್ಕೆ ಅಧಿಕಾರ ಐತಿಲ್ಲ ಅಂತೇಳಿ. ಸಂವಿಧಾನಕ್ಕೆ ಪ್ರಮುಖರು ರಾಜ್ಯಪಾಲರು, ಹಂಗಾಗಿ ಅಧಿಕಾರ ಐತಿ. ಮಾಲಿಫೈಡ್ ಇಂಟೆನ್ಷನ್ ಏನಾರ ಐತನ್ನಂತೆ ನೋಡ್ಬೇಕಾಕೈತಿ. ಏನು ಮಾಲಿಫೈಡ್ ಇಂಟೆನ್ಷನ್ ಇಲ್ಲ. 14 ಕೇಸ್ ಇದು ಸೈಟ್ಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದು ಮುಖ್ಯಮಂತ್ರಿಗಳ, ಅವ್ರೇನು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪೇಪರ್ದಾಗ ಐತಿ. ಅದನ್ನು ಏನು ಅದ್ರಾಗೂ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಆಗಲಿ ಫರ್ದರ್ ಎನ್ಕ್ವೈರಿ ಮಾಡಲಿ ಅಂತ ಕೋರ್ಟ್ ಹೇಳ್ಬೇಕಾಕೈತಿ ನನಗನ್ಸಿದ ಮಟ್ಟಿಗೆ. ಆವಾಗ ಅನಿವಾರ್ಯವಾಗಿ ಇವ್ರ ಮೇಲೆ ಕೇಸ್ ಆಗ್ತೈತಿ, FIR ಆಗ್ತೈತಿ. ಅದು ಮುಖ್ಯಮಂತ್ರಿಗಳ ಸ್ಥಾನ ಬಿಡಬೇಕಾಕೈತಿ. ಇದು ಇಷ್ಟು ಆಗೋದು ನೆಕ್ಸ್ಟ್. ಕೊಟ್ಟರಲ್ಲಿ BJP ರಾಜ್ಯ BJP ಯಾರು ಶಾಸಕರುಗಳೆಲ್ಲ ಮುಖ್ಯ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಅಮಿತ್ ಶಾ ಜೊತೆ ಕೂಡಿಕೊಂಡು ಪ್ರಾಸಿಕ್ಯೂಷನ್ಗೆ ಕೊಡಿಸಿದ್ದಾರೆ. ನೋಡ್ರಿ, ಯಾರ ಕೊಡ್ಸಾರಂತ ಇಟ್ಕೋರಿ ಪ್ರಾಸಿಕ್ಯೂಷನ್. ಇವ್ರು ಯಾಕೆ ಚಿಂತೆ ಮಾಡ್ಬೇಕು? ಇವ್ರು ಸ್ವಚ್ಛ ಇದ್ರೆ ಮುಗೀತಲ್ಲ. ಇವ್ರು ಸ್ವಚ್ಛ ಇಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ. ಥ್ಯಾಂಕ್ ಯು ಸರ್.